ಗವರ್ನರ್ ರುದ್ರೇಶ್ ಅವರಿಗೆ, ನಮ್ಮ ಡಿಸ್ಟ್ರಿಕ್ಟ್ 279S ನಮ್ಮ ಗವರ್ನರ್ ರುದ್ರೇಶ್ ಅವರಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ 3rd DVG ಶೋಭಾ ವಿಶು VDG ಅವರಿಗೆ ಸ್ವಾಗತ. ಹಾಗೆ ನಮ್ಮ ಸ್ವಾಮಿಗಳಾದ ಕಾಳೇಗೌಡ ಅವ್ರಿಗೂ ಬಯಸ್ತೀನಿ. ಹಾಗೆ ನಮ್ಮ ಸವಿತಾ ಅವ್ರ ವೈಲ್ಡ್ಫೀಲ್ಡ್ ಕ್ಲಬ್ ಪ್ರೆಸಿಡೆಂಟ್ ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ RC ಹೇಮಂತ್ ಅವ್ರಿಗೂ ಸ್ವಾಗತ ಬಯಸ್ತೀನಿ. ಸೆಕ್ರೆಟರಿಗಳು ಟ್ರೆಷರರ್ಗೆಲ್ಲ ಹೇಳ್ತೀವಿ. ಅಶ್ವಿನಿ ಕ್ಲಬ್ಬಿಂದ ನೀವು ಬಂದಿದ್ದೀರಲ್ಲ, ಅಶ್ವಿನಿ ಕ್ಲಬ್ಬಿಂದ ಗೀತಾ ಟ್ರೆಷರರ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸೆಕ್ರೆಟರಿ ಶ್ರೀಧರ್ ಕ್ಲಬ್ಬು ಲಾವಣ್ಯ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಆಮೇಲೆ ನಮ್ಮ ಸೆಕ್ರೆಟರಿ ಆದ ಹಿರಿಯರು ವೇಣುಗೋಪಾಲ್ ಸರ್ಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಟ್ರೆಷರರ್ ಗೌತಮ್ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಕ್ಲಬ್ಬಿನ ಮೆಂಬರ್ಸ್ ಎಲ್ರಿಗೂ ಹಾಗೂ ಬಂದಿರೋ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ನಾಗೇಶ್ ಸರ್, ಮಂಜುನಾಥ್ ಸರ್ಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಬಂದಿರೋ ತುಂಬ ಖುಷಿಯಾಯಿತು. ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತೀವಿ. ಥ್ಯಾಂಕ್ ರಿಪೋರ್ಟ್ ಏನಿದೆಯಲ್ಲ ನೀವು ಮಾಡಿರೋದು ಸರ್ವಿಸ್ ಆಕ್ಟಿವಿಟೀಸ್. ನಮಸ್ಕಾರ ಎಲ್ರಿಗೂ. ಡಿಸ್ಟ್ರಿಕ್ಟ್ 279 ಪ್ರೆಸಿಡೆಂಟ್ ಆದಂಥ ವರಲಕ್ಷ್ಮಿ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಸ್ವಾಗತವನ್ನು ಹೇಳ್ತಾ, ಈಗ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅನ್ನೋದೊಂದು ನಾವು ಹೇಳ್ತೀವಿ. ಸೊ ಈಗ 2 ತಿಂಗಳಲ್ಲಿ ನಾವು 2-3 ತಿಂಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಫಸ್ಟು ನಮ್ಮದು ಆ್ಯಕ್ಚುಲಿ ನಮ್ಮದು ಬರ್ತಡೇ ಇತ್ತು. ಅವತ್ತಿನ ದಿವಸ ನಾವು ಒಂದು ಇದಕ್ಕೆ ಕಣ್ಣಿಲ್ದಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಕೂಡ ಅವ್ರಿಗೆ ಊಟ ಬಡಿಸೋದಾಗಲಿ ಅಥವಾ ಅವ್ರಿಗೇನಾದರೂ ಬುಕ್ಸ್ ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮ ಮಾಡಿದ್ವಿ. ಎರಡನೇದಾಗಿ ನಮ್ಮ ಕ್ಲಬ್ಬಿಂದ ಕಾಲೇಜಲ್ಲಿ ನಾವು ಅದನ್ನು ಟೈಅಪ್ ಮಾಡಿಕೊಂಡು ಸಸಿ ನೆಡುವ ಕಾರ್ಯಕ್ರಮ, ಪರಿಸರ ದಿನದಿಂದ ಸುಮಾರು ಒಂದು 50ರಿಂದ 60 ಸಸಿ ನಡೆಸಿದ್ವಿ. ಬಟ್ ನಾವು ನೆಟ್ಟಿದ್ದು ಬಂದರೆ 10 ಮಾತ್ರ. ಆಮೇಲೆ ಎಲ್ಲರೂ ಸೇರಿಕೊಂಡು ಅದೊಂದು 50-60 ನಾವು ಪ್ಲಾಂಟೇಶನ್ಸ್ ಮಾಡಿದ್ವಿ. ಸೊ ಇನ್ನು ಅನೇಕ ಕೆಲವು ಕಾನೂನಾತ್ಮಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಸೊ ಹಾಗಾಗಿ ಅಷ್ಟೇ. ನಿಮ್ದು ರಿಪೋರ್ಟ್ ಇದೆಯಮ್ಮ? ಏನು ಮಾಡಿದರೆ ಹೇಳ್ಬಿಡಿ. ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ವೈಟ್ಫೀಲ್ಡ್ ಕ್ಲಬ್ಬಿಂದ ಸವಿತಾ ಅಂತ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 24, 25 ಮತ್ತು 25-26ನೇ ಸಾಲಿನಲ್ಲಿ ಒಂದು 300 ಜನರಿಗೆ ಕಣ್ಣು ಆಪ್ರೇಷನ್ ಮಾಡಿ ಕನ್ನಡಕ ವಿತರಣೆ ಮಾಡಿದ್ದೀವಿ. ಆಮೇಲೆ ಯುಗಾದಿಗೆ ರೇಷನ್ ಕಿಟ್ಟು ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಕೊಟ್ಟಿದ್ದೀವಿ. ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಏರಿಯಾ ವೈಸು ಮಂತ್ಲಿ ಹೈ ಕ್ಯಾಂಪು, ಕನ್ನಡಕ ಕೊಡಿಸೋದು ಮತ್ತು ಆಪ್ರೇಷನ್ನು ಮಾಡಿಸೋದು, ಈ ಥರ ಎಲ್ಲ ಮಾಡ್ಕೊತಾ ಬರ್ತೀವಿ. ಇನ್ನೇ ಮುಂದೆ ಕೂಡ ಮಾಡ್ತೀವಿ. ನಿಮ್ಮ ಕ್ಲಬ್ಬಲ್ಲಿ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಬರೋಲ್ಲ ಮೇಡಮ್. ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಏನೋ ಅಧ್ಯಕ್ಷಗಳಾದಂಥ ವರಲಕ್ಷ್ಮಿ ಮೇಡಮ್ ಅವರೇ, ಸವಿತಾರವರೇ, ಹಾಗೂ ನಮ್ಮ
ಕಾರ್ಯಕ್ರಮ ಭಾಳ ಬೇಗ ಶುರು ಮಾಡಿಬಿಟ್ವಿ. ಅದಕ್ಕೆ ರಾಜು ಅವರು ಇನ್ನೂ ಅಂದಿವೇ ಇದ್ದಾರೆ. ಎಲ್ರಿಗೂ ಗೊತ್ತಿದೆ. ಇನ್ಸ್ಟಾಲೇಷನ್ ಆಫೀಸರ್ ಇಂಟ್ರಡಕ್ಷನ್ ಮಾಡಿ, ನೀವು ಯಾರು ಮಾಡ್ತೀರೋ ಮಾಡಿ, ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ರಾಜು ಅವರೇ ಮತ್ತು ಅಶ್ವಿನಿ ಕ್ಲಬ್ಬಿಂದ ಅವರು ತಮ್ಮ ಹೆಸರು ಗೀತಾ ಹಾಗೂ ಎಲ್ಲ ಸದಸ್ಯರು. ಮೊದಲನೇದಾಗಿ ಈ 4 ಕ್ಲಬ್ಗಳಿಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ವರಲಕ್ಷ್ಮಿ ಮೇಡಮ್ ಅಷ್ಟು ಆಕ್ಟಿವ್ ಆಗಂತೂ ಈ ಹೊಸ ಕ್ಲಬ್ಗಳವರು ಬೇರೆ ಯಾರೂ ಇಲ್ಲ. ಆದರೆ ನಂದೊಂದು ಬೇಸರ ಏನಪ್ಪ ಅಂತಂದರೆ, ಪಾಪ ಅವರು ನಿನ್ನೆ ರಾತ್ರಿ 10 ಗಂಟೆವರೆಗೂ ಎಲ್ಲರಿಗೂ ಫೋನ್ಗಳು ಮಾಡಿ ಕರೀತಾ ಇದ್ರು. ಆದರೆ ಜನ ಬಂದಿದ್ದು ಭಾಳ ಕಡಿಮೆ ಆಯಿತು. ಅದು ನನಗೆ ತುಂಬ ಬೇಜಾರಾಯಿತು. ಜೊತೆಗೆ 4 ಕ್ಲಬ್ಗಳು ಸೇರಿ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಅಂತ ಮಾಡಿದಾಗ 4 ಜನನು ಕೆಲಸನ ಹಂಚ್ಕೋಬೇಕಾಗುತ್ತೆ. ಈಗ ವೇಣುಗೋಪಾಲ್ ಅವರು ಇಲ್ಲೇ ಲೋಕಲಲ್ಲಿ ಇದ್ದರು, ಆಮೇಲೆ ಮೇಡಮ್ದವ್ರ ಸಪೋರ್ಟ್ ಇದ್ದಿದ್ದರಿಂದ ಕಾರ್ಯಕ್ರಮ ಒಂದು ಹಂತಕ್ಕೆ ಬಂದಿದೆ. ಇಲ್ಲದಿದ್ದರೆ ಭಾಳ ಕಷ್ಟ ಆಗುತ್ತೆ. ಯಾರೇ ಆಗಲಿ, ನಾನು ಹೇಳೋದು ಇವರು ಅವರು ಅಂತಲ್ಲ, ಕಾರ್ಯಕ್ರಮ ಅಂತ ನಾವು ವಹಿಸ್ಕೊಂಡಾಗ ಅದರದ್ದು ಜವಾಬ್ದಾರಿ ತಗೊಂಡು ಮಾಡಬೇಕಾದ ಕರ್ತವ್ಯ ಎಲ್ಲರಲ್ಲೂ ಇರುತ್ತೆ. ಆದರೂ ಕೂಡ ಅವರು ವೇಣುಗೋಪಾಲ್ ಅವರು ರಿಪೋರ್ಟ್ ಕೊಟ್ಟರು. 2-3 ತಿಂಗಳ ಒಂದು ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿಲ್ಲ, ಇನ್ನೂ ಹೇಳಿದ್ರು. ಯಾಕಂದರೆ ನಾನು ಡೈಲಿ ಅವರು ಸ್ಟೇಟಸಲ್ಲೆಲ್ಲ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ಅವರು ಬರ್ಬೇಕು, ನಾನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದು ಬೇಡ. ಈಗಾಗಲೇ 1 ಗಂಟೆ ಆಗಿದೆ, ಇನ್ನೂ ಇನ್ಸ್ಟಾಲೇಷನ್ ಆಗಬೇಕು. ಇವತ್ತು ನಾನು ಒಂದು 2-3 ವಿಚಾರಗಳನ್ನು ಹಂಚ್ಕೋಬೇಕಾಗುತ್ತೆ. ಹೊಸ ಕ್ಲಬ್ಗಳಂತ ನಾವು ಯಾಕೆ ಇನ್ಸ್ಟಾಲೇಷನ್ ಸರ್ವಿಸ್ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಸೇವೆ ಮಾಡ್ತಾರೆ ಗುರುಜಿ, ಸೇವೆ ಮಾಡೋದ್ರಲ್ಲಿ ಏನೂ ಇದಿಲ್ಲ. ಆದರೆ ಈ ಕ್ಲಬ್ಬು ಇನ್ಸ್ಟಾಲೇಷನು, ಮೀಟಿಂಗ್ ಕಾಲ್ ಮಾಡೋದು, ಈ ಪ್ರೋಟೋಕಾಲ್ ಎಲ್ಲ ಯಾಕೆ ಮಾಡ್ತೀವಿ ಅಂತಂದರೆ, ಈ ಸರ್ವಿಸ್ ಜೊತೆಗೆ ಒಂದು ಸಿಸ್ಟಮ್, ಒಂದು ಶಿಸ್ತು ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅದನ್ನು ಮಾಡ್ತೀವಿ. ಸಾಧ್ಯವಾದಷ್ಟು ಅದನ್ನು ಬ್ರೇಕ್ ಮಾಡೋದಕ್ಕೆ ನಮ್ಮ ಮೈಂಡ್ ನಮ್ಗೆ ಹೇಳ್ತಾ ಇರುತ್ತೆ. ಅದನ್ನು ಯಾರೂ ಮಾಡೋದು ಬೇಡ. ಎಲ್ಲರೂ ಬರ್ತಿದ್ದಂಗೆ ಒಂದೇ ಸಮ ಮಾತಾಡಬೇಕು, ಅಥವಾ ನಮ್ಮ RC ಅಷ್ಟು ಸೀನಿಯರ್ ಜೋಶಲ್ಲಿ ಮಾತಾಡಬೇಕು, ಸೀನಿಯರಾಗಿ ಮಾತಾಡಬೇಕು ಅಂತ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ನಾವು ಮಾಡೋಣ ಕೆಲಸ. ಆದರೆ ಒಂದು ಸಿಸ್ಟಮ್ ಪ್ರಕಾರ ಮಾಡೋಣ. ಯಾವಾಗಲೂ ನಾನು ಈ ಕ್ಲಬ್ಬಲ್ಲಿ ಬಂದಾಗೆಲ್ಲ ಏನು ಹೇಳ್ತೀನಿ ಅಂತಂದರೆ, ಪ್ರೋಟೋಕಾಲ್ ಮೇಂಟೈನ್ ಮಾಡಿ, ಮೀಟಿಂಗ್ಸನ್ನ ಪ್ರಾಪರಾಗಿ ಮಾಡಿ, ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಮೇಡಮ್, ಇದೇ ಕಾರಣಕ್ಕೆ ಎಲ್ಲರೂ ನಾವೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರನ್ನ ನಾವು ಒಂದು ಇದಕ್ಕೆ ತಗೊಂಡಾಗ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ರು. ಯಾವಾಗ ಕೆಲವು ಕ್ಲಬ್ಗಳಲ್ಲಿ ಏನಾಗುತ್ತೆ, ಮೆಂಬರ್ ಆದಾಗ ನಾವು ಅವರನ್ನು ತಗೊಳ್ತೀವಿ, ಆಮೇಲೆ ವರ್ಷದ ಕೊನೆಯಲ್ಲೇ ನಾವು ಅವ್ರನ್ನ ಜ್ಞಾಪಿಸ್ಕೊಳ್ಳೋದು. ಹಂಗಾದಾಗ ಏನಾಗುತ್ತೆ, ಜನಗಳ ಒಂದು ಸಂಪರ್ಕ ಭಾಳ ಕಡಿಮೆ ಆಗುತ್ತೆ. ನಮಗೆ ಬರೀ ಪೇಪರಲ್ಲಿ ಮಾತ್ರ ನಮ್ಗೆ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ, ಫಿಸಿಕಲ್ ಆಗಿ ನಮಗಿರಲ್ಲ. ಸೊ ಹಾಗಾಗಿ ನಾನು ಹೇಳೋದು ಏನಂತಂದರೆ, 4 ಕ್ಲಬ್ನವ್ರು ಇದ್ದೀರಾ, ಹಿಂದ್ಗಡೆ ಗೀತಾ ಅವ್ರು ಇದ್ದೀರಾ, ಆಮೇಲೆ ನೀವು ಹೊಸಬರು. ನಾನು ಹೇಳೋದೇನಂತಂದರೆ, ಯಾವುದೇ ಒಂದು ಕ್ಲಬ್ ಮಾಡಿದ್ರೆ ತಿಂಗಳಿಗೆ ಒಂದು ಸತಿ ಮೀಟ್ ಮಾಡಿ, ನಿಮ್ಮ ಮೆಂಬರ್ಸ್ನೆಲ್ಲ ಸೇರಿಸ್ಕೊಂಡು ಒಂದು ಮೀಟಿಂಗ್ ಅಂತ ಮಾಡಿದಾಗ ಏನಾಗುತ್ತೆ, 1 ಸತಿ ಬರಲ್ಲ, 2 ಸತಿ ಬರಲ್ಲ, 3 ಸತಿ ಬರಲ್ಲ, 4ನೇ ಸತಿ ಅಂತೂ ನಮ್ಮ ಜೊತೆ ಬಂದೇ ಬರ್ತಾರೆ. ಆ ಮೀಟಿಂಗ್ಸ್ ಮಾಡ್ತಾ ಮಾಡ್ತಾ ಒಂದು ಜವಾಬ್ದಾರಿಗಳನ್ನು ಅವ್ರಿಗೂ ಕೊಡಬೇಕು, ಅವ್ರಿಗೂ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನನ್ನನ್ನು 4 ಜನರ ಮಧ್ಯೆ ಮಾತಾಡಿಸ್ತಿದ್ದಾರೆ ಅಂತಂದಾಗ ಅವ್ರಿಗೂ ಖುಷಿ ಆಗುತ್ತೆ, ಎಲ್ಲರೂ ಬಂದು ಕೈ ಜೋಡಿಸ್ತಾರೆ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಇನ್ಸ್ಟಾಲೇಷನ್ ಚೆನ್ನಾಗಿ ಆಗ್ತಾ ಇದೆ. ವರಲಕ್ಷ್ಮಿ ಮೇಡಮ್ ಅಂತೂ ಭಾಳ ಅವರು ಎಫರ್ಟ್ ಹಾಕಿ ಈ ಕಾರ್ಯಕ್ರಮ ಒಳ್ಳೆ ಜಾಗದಲ್ಲಿ ಆಯೋಜನೆ ಮಾಡಿದ್ದಾರೆ. ಇನ್ನಷ್ಟು ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಸೊ ಮುಂದಿನ ದಿನಗಳಲ್ಲೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಗುರೂಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ನನಗೊಂದು 7-8 ವರ್ಷದ ಹಿಂದೆ ನಾನು ರೀಜನ್ ಚೇರ್ಪರ್ಸನ್ ಆಗಿದ್ದೆ ಲೈನ್ಸಲ್ಲಿ. ಅಲ್ಲಿ ನಾವು ತುರುವೇಕೆರೆಗೆ ಒಂದು ಕ್ಲಬ್ಬಿಗೆ ಹೋದಾಗ ಪಕ್ಕದಲ್ಲೇ ನೊಣವಿನ ಕೆರೆ ಅಂತ ಇದೆ. ನೊಣವಿನ ಕೆರೆ ಸ್ವಾಮೀಜಿನ ನಾನು ನಮ್ಮ ಲೈನ್ಸ್ ಕ್ಲಬ್ ಮೆಂಬರ್ ಮಾಡಿಬಿಟ್ಟಿದ್ದೆ ಅವಾಗ. ಅಲ್ಲೇ ಒಂದು ಕ್ಲಬ್ ಮಾಡಿ ಇವತ್ತು ಅಂಥದ್ದೇ ಒಂದು ಸಿಚುವೇಶನ್ ಇಲ್ಲಿ ಬಂದಿದೆ ನಮಗೆ. ಸ್ವಾಮೀಜಿ ಬಂದಿದ್ದಾರೆ, ಬೆಳಗಾವಿ ಸ್ವಾಮಿಗಳು, ಅವರನ್ನು ಕೂಡ ನಮ್ಮ ಲೈನ್ಸ್ ಕ್ಲಬ್ ಮೆಂಬರ್ ಅಂತ ಆಗಲಿ, ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರ ಕ್ಲಬ್ಬಲ್ಲಿ ಅಂತ. ಯಾಕಂದರೆ ನಮ್ಮವ್ರು ಯಾರೋ ಬೆಳಗಾಮಲ್ಲಿ ಇದ್ದಾರೆ ಅಂತಂದರೆ ನಮಗೊಂಥರ ಖುಷಿ ಆಗುತ್ತೆ. ನಾಳೆ ದಿನ ನಾವು ಅಲ್ಲಿ ಹೋದಾಗ ಅಥವಾ ಅವ್ರು ಇಲ್ಲಿ ಬಂದಾಗ ವಿಶೇಷವಾದಂಥ ಜನಗಳು ಯಾವಾಗಲೂ ನಮ್ಮ ಅಸೋಸಿಯೇಷನಲ್ಲಿ ಇರಬೇಕು. ಸೊ ಹಾಗಾಗಿ ಈ ವರ್ಷ
ವರ್ಷ ನಾವೇನು ಮಾಡಿದ್ವಿ ಸ್ವಾಮೀಜಿ ಅಂದರೆ 1 ವರ್ಷದ ಮಗುನೂ ಮೆಂಬರ್ ಮಾಡಿದ್ವಿ. ಆ ಮಗುಗೆ ನಮ್ಮ ಅಲಯನ್ಸ್ನವರು ಅವ್ರ ಕ್ಲಬ್ಬಲ್ಲೇ ಅವ್ರ ತಾಯಿಗೆ ಸೀಮಂತ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಮಗು ಹುಟ್ಟಿದ ತಕ್ಷಣ ನಮ್ಮ ಕ್ಲಬ್ಗೆ ಮೆಂಬರ್ ಮಾಡಬೇಕು ಅಂತ ಹೇಳಿ ಮೆಂಬರ್ ಆಗಿದ್ದಾರೆ. ಆಮೇಲೆ ಅತಿ ಸೀನಿಯರ್ ಮೆಂಬರ್ ಅಂತಂದರೆ 97 ವರ್ಷದವರು ಒಬ್ಬರಿದ್ದಾರೆ. ಸೊ ಅವರು ನಮಗಿಂತಲೂ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅದು. ಸೊ ಹಾಗಾಗಿ 1ರಿಂದ 100 ತನಕ ಮೆಂಬರ್ಸ್ ನಮ್ಮಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಇವತ್ತು ತಾವು ಕೂಡ ನಮ್ಮ ಸಂಸ್ಥೆಗೆ ಬಂದಿದ್ದು ಭಾಳ ಖುಷಿ ಆಯಿತು ಅಂತ ಹೇಳ್ತಾ, ನಾನು ಅಫಿಷಿಯಲ್ ಆಗಿ ಈಗ ಏಪ್ರಿಲ್ 1 ನಂತರ ನಮ್ಮ ಒಂದು ಈ ಚಟುವಟಿಕೆಗಳು ಶುರುವಾಗಿದ್ದಾವೆ. ಅದಾದ ಮೇಲೆ ವರಲಕ್ಷ್ಮಿ ಮೇಡಮ್ ಅವರು ಒಂದೇ ಮಾತ್ರಮನ್ನು ಒಂದು ಹೆಸರಲ್ಲಿ ಒಂದು ಕ್ಲಬ್ಬನ್ನು ತೆಗೆದರು. ಭಾಳ ಖುಷಿ ಆಯ್ತು ನನಗೆ. ಆ ಒಂದೇ ಮಾತ್ರಮ್ ಥೀಮ್ ನನಗೆ ತುಂಬ ಇಷ್ಟವಾದದ್ದು. ನಾನು ರೀಜನ್ ಮೀಟಲ್ಲೂ ಕೂಡ ನಾನು ಒಂದೇ ಮಾತ್ರಮ್ ಒಂದು ಥೀಮನ್ನು ಇಟ್ಕೊಂಡು ದೇಶಭಕ್ತಿನ ತೋರಿಸ್ಬೇಕು ಅಂತ ಕಾರಣಕ್ಕೆ ಅವರ ಒಂದು ಕ್ಲಬ್ಬನ್ನು ಕೂಡ ನಾನು ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಇನಾಗ್ರೇಷನ್ ಮಾಡೋದ್ರ ಮುಖಾಂತರ. ಹಾಗೆ ರಾಜು ಅವ್ರದ್ದು ಶ್ರೀ ಧನ್ವಂತರಿ ಅಂತೇಳಿ ಅವರು ಕ್ಲಬ್ ಕೂಡ, ರಾಜುನು ಕೂಡ ಸೀನಿಯರ್ ಮೆಂಬರ್ ಇದ್ದಾರೆ. ಬಟ್ ಇವತ್ತೇನೋ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಂದಿದ್ದು ಲೇಟ್ ಆಯಿತು. ಅವರು ಕ್ಲಬ್ಬನ್ನು ಕೂಡ ಇನಾಗ್ರೇಷನ್ ಮಾಡ್ತಾ, ಹಾಗೆ ವೈಟ್ಫೀಲ್ಡ್ನವರು ಆ್ಯಕ್ಚುಲಿ ಭಾಳ ಒಳ್ಳೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಯಾಕಂದರೆ ಫಸ್ಟಿಂದ ನಾವು ನೋಡ್ತಾ ಇದ್ದೀವಿ PDG ಅಂತೂ ವೈಟ್ಫೀಲ್ಡ್ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಸೊ ಮೇಡಮ್ ನಿಮಗೂ ಕೂಡ ಒಳ್ಳೆಯದಾಗಲಿ. ಹೆಚ್ಚೆಚ್ಚು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಿ, ಸರ್ವಿಸ್ ಜೊತೆಗೆ ಮೀಟಿಂಗ್ಸ್ ಮಾಡಿ. ಮೀಟಿಂಗ್ಸ್ ನೀವು ಮಾಡಿದಷ್ಟು ನಿಮ್ಮ ಕ್ಲಬ್ಬು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಅಶ್ವಿನಿ ಕ್ಲಬ್ನವ್ರಿಗೂ ಕೂಡ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಒಂದು ಪೋಸ್ಟರ್ ತಗೊಂಡ್ಬಂದಿದ್ದೀವಿ. ಬನ್ನಿ ನೀವು ಬನ್ನಿ ಅಶ್ವಿನಿ ಕ್ಲಬ್ನ CP ಒಂದೇ ಮಾತ್ರ ವೈಟ್ಫೀಲ್ಡ್. ರಾಜು ಅವ್ರಿಗೆ ಕೊಡಿ ಸರ್. ಧನ್ವಂತರಿ ಇಲ್ಲಿ ಇದ್ದಾರೆ. ನಿಮ್ಮದು ಫೋಟೋ ತೆಗೀರಿ. ಈಗ ನಮ್ಮ ವೆಸ್ಟ್ ಡಿಸ್ಟ್ರಿಕ್ಟ್ ಶೋಭಾ ವಿಶ್ವ ಅವರು ನಮ್ಮ ಕ್ಲಬ್ಬನ್ನು ಇನ್ಸ್ಟಾಲ್ ಮಾಡ್ತಾರೆ, ಸಾಮೂಹಿಕವಾಗಿ ಎಲ್ಲ ಕ್ಲಬ್ಗಳನ್ನು ಸೇರಿಸಿ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈಗ ಅವರು ಪರಿಚಯ ಯಾರು ಮಾಡಿಕೊಡ್ತಾರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ಇನ್ನೂ ಜೋರಾಗಿ ಓದಬೇಕು. ಎಲ್ಲರಿಗೂ ನಮಸ್ಕಾರ. ತೃತೀಯ ಉಪ ಜಿಲ್ಲಾ ಗವರ್ನರ್ ಹಲೈ ಶೋಭಾ ವಿಶ್ವ LMF. ಹಲೈ ಶೋಭಾ ವಿಶ್ವ ಅವರು ಹಾಸನ ಜಿಲ್ಲೆಯ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಜಯಲಿಂಗಪ್ಪ ಹಾಗೂ ಪಾರ್ವತಮ್ಮ ದಂಪತಿಗಳಿಗೆ ಜನಿಸಿದರು. ಇವರಿಗೆ 2 ಸಹೋದರರು ಇದ್ದಾರೆ. ಹಾಸನದ AVK ಕಾಲೇಜಿನಲ್ಲಿ BCom ಪದವಿ ಹಾಗೂ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ MBA ಪದವಿಯನ್ನು ಪಡೆದಿದ್ದಾರೆ. ಇವರು ವಿಶ್ವೇಶ್ವರಯ್ಯ ವಿಜಯ್ ಅವರನ್ನು ವಿವಾಹವಾಗಿದ್ದು ಆತ್ಮಿಕ್ ಹಾಗೂ ವಿಹಾರಿಕಾ 2 ಮಕ್ಕಳನ್ನು ಹೊಂದಿದ್ದಾರೆ. ಇವರಿಬ್ಬರು ಚಲನಚಿತ್ರ, ದೂರದರ್ಶನ ಧಾರಾವಾಹಿ ಹಾಗೂ ಜಾಹೀರಾತುಗಳಲ್ಲಿ ಬಾಲನಟರಾಗಿ ಅಭಿನಯಿಸಿದ್ದಾರೆ. ಹಲೈ ಶೋಭಾ ವಿಶ್ವ ಅವರು ಪಬ್ಲಿಕ್ TV, ಚಂದನ ಹಾಗೂ ಕನ್ನಡ DNA ವಾಹಿನಿಗಳಲ್ಲಿ ಸುದ್ದಿ ವರದಿಗಾರ್ತಿ ಹಾಗೂ ನಿರೂಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಯಶಸ್ವಿ ಉದ್ಯಮಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿ ಅವರು ಸಕ್ರಿಯವಾಗಿ ತೊಡಗಿಕೊಂಡಿದ್ದು ಲಯನ್ಸ್ ಇಂಟರ್ ನ್ಯಾಷನಲ್ ಕ್ರಿಯೇಟಿವ್ ಕ್ಲಬ್, ಕನ್ನಡ ಮನಸ್ಸುಗಳು, ಮಹಿಳಾ ವೇದಿಕೆ, ಲವ್ ಇಂಡಿಯಾ ಅಸೋಸಿಯೇಷನ್, ಉತ್ತಿಷ್ಟ ಭಾರತ ಅಸೋಸಿಯೇಷನ್ ಹಾಗೂ ಲಕ್ಷ್ಮೀ ಮಹಾಲಕ್ಷ್ಮಿ ಲಯನ್ಸ್ ಕ್ಲಬ್ ಸೇರಿದಂತೆ ಅನೇಕ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಲಯನ್ಸ್ ಸಂಸ್ಥೆಯಿಂದ ಹಲವಾರು ಪ್ರಶಸ್ತಿಗಳು ಹಾಗೂ ಒಂದೇ ವರ್ಷದಲ್ಲಿ 16 ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 2019-20ರಲ್ಲಿ ಅತ್ಯುತ್ತಮ ಅಧ್ಯಕ್ಷೆಯಾಗಿ ಅತ್ಯುತ್ತಮ ಕ್ಲಬ್ ಪ್ರಶಸ್ತಿಗಳನ್ನು ಪಡೆದರು. ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ, ಪ್ರೌಡ್ ಇಂಡಿಯನ್ ಅವಾರ್ಡ್, ಸಾಧಕರ ಸಂಭ್ರಮ ಪ್ರಶಸ್ತಿ, ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ, ಮದರ್ ತೆರೇಸಾ ಪ್ರಶಸ್ತಿ ಹಾಗೂ ಮಹಿಳಾ ಸಾಧಕಿ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಭಾಜನರಾಗಿದ್ದಾರೆ. ಅವರು ACB ಶುಭ ಸಂಸ್ಥೆಯ ಚಾರ್ಟರ್ ಅಧ್ಯಕ್ಷೆಯಾಗಿ ಹಾಗೂ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಜಿಲ್ಲಾ 272 ರಲ್ಲಿ ವಲಯ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಅವಧಿಯಲ್ಲಿ ಅತ್ಯುತ್ತಮ ಅಧ್ಯಕ್ಷೆ ಹಾಗೂ ಅತ್ಯುತ್ತಮ ವಲಯ ಅಧ್ಯಕ್ಷೆ ಪ್ರಶಸ್ತಿಗಳೊಂದಿಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರ
ಅಭಿನಂದನಾ ಪದಕವನ್ನು ಪಡೆದಿದ್ದಾರೆ. 2025ರಲ್ಲಿ ಜಿಲ್ಲಾ PRO ಆಗಿ ಸೇವೆ ಸಲ್ಲಿಸಿ ಅಂತಾರಾಷ್ಟ್ರೀಯ ಅಧ್ಯಕ್ಷೆಯಲ್ಲಿ ರಾಜ್ಕುಮಾರ್ ಸಕ್ಸೇನಾ ಅವರಿಂದ IP 100% ಮೆಡಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಅವರು ಜಿಲ್ಲೆ 279 SN ತೃತೀಯ ಉಪ ಜಿಲ್ಲಾ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲೆ ಶೋಭಾ ವಿಶು LMF ತೃತೀಯ ಉಪ ಜಿಲ್ಲಾ ಗವರ್ನರ್.